ವಿತೌಟ್ ಬಿಲ್ ಗೋಯಿಂಗ್. ಹೆಪಿಕ್ ಪ್ರವೀಣ್ ಅವರು ಬಂದಿದ್ದಾರೆ, ನಮ್ಗೆ ಆ್ಯಕ್ಟ್ ಮಾಡ್ತಿರೋ ಸಿಂಚನ ಅವರು. ಹಾಯ್. 3 ಗಂಟೆ ಆದರೆ ಬೋರ್ಡ್ ಓಡಿಸ್ಕೋತೀಯಾ? ರಿವರ್ಸ್ ಗೇರ್ ಹಾಕೋದು ಹೆಂಗೆ ಬೈಕಲ್ಲಿ ಹೇಳು. ನಾಳೆ ನಾವು ಹೊಡ್ತಾ ಇದೀವಿ ಟ್ರಿಪ್ಗೆ. Okay, let's go. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾವು ಒಂದಷ್ಟು ರೀಲ್ ಶೂಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಜಿಮ್ಗೆ. ತುಂಬ ದಿನದಿಂದ ಜಿಮ್ ಕಾಂಟೆಂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೆ. ಅದಕ್ಕೆ ಇವತ್ತೊಂದು ಜಿಮ್ ಕಾಂಟೆಂಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ರೀಲ್ಸು. ಅದಾದಮೇಲೆ ಏನು ಅಂತ ನೋಡಿ ಪ್ಲ್ಯಾನು. ಬಟ್ ಎನಿವೇಸ್ ಬನ್ನಿ, ನಾವು ಒಂದಷ್ಟು ಶಾಪಿಂಗ್ ಎಲ್ಲ ಮಾಡಿ ಇವತ್ತು ಮಾಲಲ್ಲಿ ವಾಪಸ್ ಬಂದ್ವಿ. ಎಲ್ಲ ನಾನು ಮತ್ತೆ ಶಾಪಿಂಗ್ ಆಗ್ಬಿಡುತ್ತೆ ಅಂತ ವ್ಲಾಗೇ ಮಾಡಿಲ್ಲ ಅಲ್ಲಿ. ಬನ್ನಿ, ನಮ್ಮ ಹೆಪಿಕ್ ಪ್ರವೀಣ್ ಅವರು ಬಂದಿದ್ದಾರೆ ನಮ್ಮ ಜೊತೆ ಶೂಟಲ್ಲಿ ಇನ್ವಾಲ್ವ್ ಆಗೋಕ್ಕೆ. ಹಾಯ್ ಪ್ರವೀಣ್ ಅವರೇ, ಹೇಗಿದ್ದೀರಾ? ಆಟಿಟ್ಯೂಡ್ ಆಗ್ತಾವನೆ ಗೈಸ್. ಕಮೆಂಟ್ ಹಾಕಿ, ಬ್ಯಾಡ್ ಕಮೆಂಟ್ ಹಾಕಿ ಏನಾದರೂ. ಬನ್ನಿ ಹೋಣ. ನಮ್ಮ ರಾಣಿ ನಮ್ಮ ಅಪ್ಪ ಇಲ್ಲ ಅಂದರೆ ಡಿಪ್ರೆಷನ್ಗೆ ಹೋಗ್ಬಿಟ್ಟವಳೆ. ರಾಣಿ ಡಿಪ್ರೆಷನ್ ರಾಣಿ. ಗೈಸ್ ನೋಡಿ ನಮ್ಮ ಶೂಟಿಗೆ ಏನೇನು ಆಗುತ್ತೆ ಯೂಸು ಅಂತ ಸೂಟ್ ಗಿಟೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ ಜಿಮ್ಮಲ್ಲಿ ವರ್ಕೌಟ್ ಮಾಡೋಕ್ಕೆ. ಮಜಾ ಇರುತ್ತೆ. ಶೂಟ್ಗೆ ಡ್ಯೂಕ್ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ, ಬೇರೆಯವರೆಲ್ಲ ಕಾರಲ್ಲಿ ಹೋಗ್ತಾ ಇದ್ದಾರೆ. ಮನೇಲಿ ಜಿಮ್ ಒಳಗೆ ಬಂದಿದ್ದೀವಿ. ನಾನು ಯೂಸೆಲ್ಲ ವರ್ಕೌಟ್ ಮಾಡೋ ಜಿಮ್ಮೆ. ಇಲ್ಲೇ ಪರ್ಮಿಷನ್ ತೊಗೊಂಡು ಶೂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ನಮ್ಮ ವಿಡಿಯೋಲಿ ಆ್ಯಕ್ಟ್ ಮಾಡ್ತಿರೋ ಸಿಂಚನ ಅವರು. ಹಾಯ್, ವೆಲ್ಕಮ್ ಟು ಅವರ್ ವ್ಲಾಗ್. ಓಕೆ, ಈಗ ಶೂಟ್ ಸ್ಟಾರ್ಟ್ ಮಾಡೋಣ. ಮಜಾ ಇರುತ್ತೆ, ಲೆಟ್ಸ್ ಗೋ. ಪುಷಪ್ ಕೊಡ್ತಿದ್ದೀವಿ ಗೈಸ್. ನಾನಾಗಿಂದ ಜಿಮ್ ಇದು ಶೂಟಲ್ಲಿ ಬ್ಯುಸಿ ಇದ್ದೀನಿ, ರೀಲ್ ಶೂಟಲ್ಲಿ. ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಡೋಂಟ್ ಮೈಂಡ್. ಬನ್ನಿ, ಈಗ ಇನ್ನೊಂದು ಸ್ವಲ್ಪ ಇದೆ, ಮುಗಿಸ್ಬಿಟ್ಟು ಹೋಗೋದು. ಫೈನಲಿ ಒಂದು 3-4 ಅವರ್ ಮಾಡಿದ್ವಾ? 3-4 ಅವರ್ ಶೂಟ್ ಮಾಡಿ ಫುಲ್ ನೆಕ್ಸ್ಟ್ ಲೆವೆಲ್ ಮೈಂಡಿಗೆ ಸ್ಟ್ರೆಸ್ ಕೊಟ್ಟು ಮುಗಿಸಿ ಈಗ ಊಟಕ್ಕೆ ಬಂದಿದ್ದೀವಿ. ಸೊ ನಮ್ಮ ಸಿಂಚನ ಅವರು ಇಲ್ಲೇ ಇದ್ದಾರೆ, ಅವರು ಬಂದಿದ್ದಾರೆ. ನಮ್ಮ ಟೀಮವರೆಲ್ಲ ಆಚೆ ಇದ್ದಾರೆ. ಎಲ್ಲರೂ ಏನಾದ್ರು ತಿಂದ್ಬಿಟ್ಟು ಆಮೇಲೆ ಏನು ಅಂತ ನೋಡೋಣ. ಸಾಕಾಯ್ತು ಇವತ್ತಿನ ಕೆಲಸ. ಏನು ನಾಳೆ ಅದು ನಮ್ಮ ಮಗಳು 12 ಗಂಟೆ ಹೊಟ್ಬಿಟ್ರೆ ನನ್ನ ಬೋರ್ಡ್ 3 ಗಂಟೆ ಅಂತ ಆಗಲೇ 12 ಗಂಟೆ ನೀನು ಹೇಳಿ. ನಾನಲ್ಲಿ 12 ಗಂಟೆ ಅಂತ 3 ಗಂಟೆ ಮ್ಯಾಕ್ಸ್ 3 ಗಂಟೆ ಅವ್ರಿಗೆ ಗೊತ್ತಾಗ. 3 ಗಂಟೆ ಆದರೆ ಬೋರ್ಡ್ ಓಡಿಸ್ಕೋತೀಯಾ? 3 ಗಂಟೆ ಬೋರ್ಡ್ ಓಡಿಸ್ಕೋತೀಯಾ? 12 ಗಂಟೆ ಬೋರ್ಡ್ ಓಡಿಸ್ಕೋತೀಯಾ? 100% ಓಡಿಸ್ಕೊತೀನಿ. ಮಮ್ಮಿ ಡ್ಯಾಡಿ ಬಂದಿಲ್ಲ ಅಲ್ಲ, ಮಮ್ಮಿ ಡ್ಯಾಡಿ ಬಂದಿಲ್ಲ ಅಂದ್ರೆ ಅಷ್ಟರಲ್ಲಿ ಅದೆಲ್ಲ ಮಮ್ಮಿ ಡ್ಯಾಡಿ ಅದೆಲ್ಲ ನನ್ನ ಮ್ಯಾಟ್ರ್ ಇಲ್ಲ. ಇದೇಂಗಪ್ಪ ಗೈಸ್, ಪ್ಲ್ಯಾನ್ ಏನು ಅಂದರೆ ನಾಳೆ ನಾವು ಎಲ್ಲೋ ಹೋಗ್ತಾ ಇದೀವಲ್ಲ, ಮಂಗ್ಳೂರಿಗೆ ಹೋಗ್ತಾ ಇದೀವಿ. ಸೊ 12 ಗಂಟೆಗೆ ಹೊಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. 3 ಗಂಟೆ ಅಂತ ನಾನು ಹೇಳ್ತಾ ಇದ್ದೀನಿ. ಅವನಿಲ್ಲ, ನಾವು ಅಷ್ಟೊತ್ತಿಗೆ ಚಾನ್ಸ್ ಎಲ್ಲ ಹೋಗೋದು ಅಂತವನೇ. ಸೊ ನೋಡೋಣ, 3 ಗಂಟೆಗೆ ನಾವೇನಾದ್ರು ಹೋಗ್ಬಿಟ್ರೆ ಮೊಟ್ಟೆ ಹೊಡ್ಸ್ಕೊತಾನಂತೆ. 3 ಗಂಟೆ ಏನಕ್ಕೆ 12 ಗಂಟೆ ಏನೋ ಶಿವ ಹಿಂಗೆ ಉಲ್ಟಾ ಹೊಡಿತಾನೆ. ಇಲ್ಲೇ ಮಾತಾಡ್ತೀವಿ ಓಕೆ, ನನ್ನ ಕಡೆ ತಿರುಗಿಬಿಟ್ರೆ ತುಂಬ ಕಷ್ಟ ನೋಡಿ. ಗೈಸ್ ನಾವು ಊಟ ಮಾಡೋ ಜಾಗಕ್ಕೆ ನಮ್ಮ ಅಕ್ಕನ ಬಂದಿದ್ದಾಳೆ ಬಿಲ್ ಪೇ ಮಾಡೋಕ್ಕೆ. ವಾವ್, ವಾಟ್ ಅ ಎಕ್ಸೈಟಿಂಗ್ ಸಿಸ್ಟರ್. ವಾವ್, ವಾಟ್ ಅ ಬ್ಯೂಟಿಫುಲ್ ಸಿಸ್ಟರ್. ಭಯ ಬಿಲ್ ಏಯ್ ದೇಗಿ, ಬೇರೆ ಯಾರು ಕೊಡಲ್ಲ. ಯಾರು ಕೊಟ್ಟರು ಇಸ್ಕೋಬೇಡಿ, ಇವರೇ. ಏನಾಗುತ್ತಲ್ಲ, ಪಾರ್ಸಲ್ ಮಾಡಿಸ್ಕೊಂಡ್ಬಿಡೋದು. ಸುಸ್ತಾಗೋದು ಗೈಸ್, ನನಗೆ ಕಾಫಿ ಕುಡಿತಾ ಇದ್ದೀನಿ. ಗೈಸ್ ತಿಂದಿದ್ದಾಯ್ತು. ಎಲ್ಲಿ ಹೋಗ್ತಿದ್ಯಾ? ಇರು ಭಯ, ಬಿಲ್ ವಿತೌಟ್ ಬಿಲ್ ಗೋಯಿಂಗ್. ಓಲ್ಡ್ ವಿತೌಟ್ ಬಿಲ್ ಹೋದ್ರೆ ಸಾಯಿಸ್ಬಿಡ್ತೀವಿ. ಭಯ ಹಿಡ್ಕೊಂಬಾರ, ಬಾ ಬಿಲ್ ಪೇ ಮಾಡು. ಫೋನ್ ಇಸ್ಕೋ, ಹಿಡ್ಕೊ ನಾನು ಮಾಡಿಸ್ತೀನಿ. ಹಿಡ್ಕೊ 920 ಅಯ್ಯೋ, ಓಪನ್ ಆಗೋಯ್ತು. ಫೋನ್ ಪೇ ಎಲ್ಲಿದೆ? ಪಾಸ್ವರ್ಡ್ ಹೇಳಲ್ಲ ಅಂತೇಳಿ ಹಾಕು, ಬೇಗ ಬಿಡೋ ಸೀನೇ ಇಲ್ಲ. ಒಳಗೆ ನಡಿಯಾ? 921 rupees ಗೈಸ್. 50 ರೂಪಾಯಿ ಸೇಲ್ಸ್ ಮಾಡು ಟಿಪ್ಸು. ಇದೊಂದು ಫೋನ್ ಕಾಲ್ ಬೇರೆ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಾನು ಮಾಡ್ತಿದ್ನಲ್ಲ, ಈ ಥರ ಬಕ್ರಗಳು ಸಿಗ್ತಾ ಇದ್ರೆ ಲಂಚು ಡಿನ್ನರ್ಗೂ ಟೆನ್ಷನ್ನೇ ಇರಲ್ಲ. ನಾವು ಅಪ್ಪ ಅಮ್ಮ ಊರಿಗೆ ಹೋದಾಗ
ಈ ಥರ 4 ಜನ ಬಕ್ರಗಳನ್ನ ಹಾಕೋಬೇಕು. ಯಾವಾಗಲೂ ಅವಳು ಒಬ್ಬಳಿಗೆ ಬಕ್ರ ಮಾಡೋಕ್ಕಾಗಲ್ಲ. ನೋಡಿದ್ರೆ ಹೆಂಗ್ ಮಾಡ್ತೀವಿ ನಾವು. ಜ್ಯೂಸ್ ಕುಡ್ದಿದ್ದಕ್ಕೆ ಇಷ್ಟು ಟ್ಯಾಕ್ಸ್ ಹಾಕಿದ್ದೀವಿ. ಜ್ಯೂಸ್ ಕುಡ್ದಿಲ್ವಾ? ಗೊತ್ತೇನೋ, ಒಂದು ಜ್ಯೂಸಿಗೆ 800-900 ರೂಪಾಯಿ ಪೇ ಮಾಡೋರು. 900 ಕಣಲೆ. 900 ರೂಪಾಯಿ. 21 ರೂಪಾಯಿ. ಬನ್ನಿ ಮನೆಗೆ ವಾಪಸ್. ಗೈಸ್ ನಮ್ಮ ಅಕ್ಕ ಅಲ್ಲಿಂದ ಓಡಿಸ್ಕೊಂಡ್ ಬಂದವಳೆ. ರಿವರ್ಸ್ ಗೇರ್ ಹಾಕೊಂಡ್ರೆ ಆಗ್ತಿಲ್ಲ. ಇರು ಒಂದು ನಿಮಿಷ. ರಿವರ್ಸ್ ಗೇರ್ ಹೆಂಗೆ ಹಾಕೋದು ಹೇಳು ಫಸ್ಟ್. ನೀನು ಓಡಿಸ್ತೀಯ ಅಂತ ನಾನು ಪ್ರೂವ್ ಆಗ್ಬಿಡ್ತೀವಿ ಇವತ್ತು. ರಿವರ್ಸ್ ಗೇರ್ ಹಾಕೋದು ಹೆಂಗೆ ಬೈಕಲ್ಲಿ ಹೇಳು. ಬೈಕ್ ರಿವರ್ಸ್ ಗೇರ್ ಎಲ್ಲಿರುತ್ತೆ? ಬೈಕ್ ರಿವರ್ಸ್ ಗೇರ್ ಅಲ್ಲ, ಕಣ್ಣೋಡ್ ಸಾಯ್ಲಿಕ್ಕೆ ಹೇಳ್ತಾವಳು ಹೇಳು ಅಂತ. ರಿವರ್ಸ್ ಗೇರ್ ಬೈಕ್ ಗ್ಯಾರ್ ರಿವರ್ಸ್. ಅಯ್ಯೋ ಓ ಬಿಟ್ಬಿಟ್ಟಾಳು. ರಿವರ್ಸ್ ಹಾಕ್ಬೇಕಂತೆ. ಇಲ್ಲಿ ನೋಡಿ ನಮ್ಮ ಅಕ್ಕ ಈಗ ಸ್ವೀಟ್ ತಿನ್ಬಿಟ್ಟು ಒಂದು ರಿಯಾಕ್ಷನ್ ಕೊಡ್ತಾಳೆ. 3, 2 ಇರೋರು 3, 2, 1 ಸ್ಟಾರ್ಟ್. ಆಹಾ. ಗಾಯ್ಸ್ ಶೂಟ್ ಮುಗೀತು ಗಾಯ್ಸ್. ಸಿಂಚನ ಅವ್ರಿಗೆ ಸ್ವಲ್ಪ ಲೇಟ್ ಆಗೋಯ್ತು. ಇಲ್ಲಾಂದರೆ ಇನ್ನೊಂದೆರಡು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ಅವ್ರಿಗೆ ಲೇಟ್ ಆಗಿಬಿಟ್ಟಿದೆ. ಅದಕ್ಕೆ ನಾವು ಆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ, ತುಂಬ ಬ್ಯುಸಿ ಪರ್ಸನ್ ಗೈಸ್. ಅದಕ್ಕೆ ನಮ್ಮದೇ ಸ್ವಲ್ಪ ಲೇಟ್ ಆಯಿತು ಶೂಟು. ನೀವೇ ವಾಸ್ ಫನ್. ಹೆಂಗಿತ್ತು ಶೂಟ್? ಮಜಾ ಇತ್ತಾ? ಶೂಸ್ ಹಾಕೊಳ್ಳಿ. ಹೆಂಗಿತ್ತು ಶೂಟ್? ಸೂಪರ್ ಆಗಿತ್ತು. ಐ ವಿಶ್ ಐ ಕುಡ್ ಸ್ಟೇ. ಬಟ್ ಲೇಟ್ ಆಗಿ ಹೋಗಿದೆ. ಮಜಾ ಇತ್ತಲ್ಲ ಶೂಟ್? ಸಕ್ಕತ್ತಾಗಿ ಬಂದಿದೆ ರೀಲು. ವೆಯ್ಟ್ ಫಾರ್ ಇಟ್ ಗೈಸ್. ನಮ್ಮ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ. ಸ್ಯಾಮ್ಸಂಗ್ ಇದು ಇನ್ಸ್ಟಾ ಸುಮ್ಮನೆ ಕೂತಿದ್ದೆ. ನನ್ನ ಬಾಯಿಗೆ ಹಾಕ್ದ ಗೈಸ್. ಅದಕ್ಕೆ ನಾನು ಸಂಜೆ ಬಾಯಿಗೂ ಹಾಕ್ದ. ಇಲ್ಲಿ ನೋಡಿ ಅದಕ್ಕೆ ಹಿಂಗೂ ಇಟ್ನಾ ಇಂಥ ಹೆಲ್ಪ್ ಮಾಡಿ ನೀನು. ಗೈಸ್ ನಮ್ಮ ಅಕ್ಕ ಬಚಾವ್ ಆಗ್ಬಿಟ್ಟಿದೆ. ಪ್ರಶಾಂತ್ ಅಣ್ಣ ಈಗ ತಾನೇ ಬಂದ್ರು ಪಾಪ. ಶಶಾಂಕ್ ಬಂದ ಇಟ್ಕೋ ಸ್ವಲ್ಪ. ಏನೇನ್ ಸಾಕ್ಸ್ನ ಜೋಬಲ್ಲಿ ಇಟ್ಕೊಂಡ್ ಬಂದವನೇ. ನೋಡಿ ಗೈಸ್ ಹೆಂಗ್ ತರ್ಚಿದ್ದಾನೆ ಸಾಯಿಲು ತುಂಬಾ ವೈಲೆಂಟ್ ಆಗ್ಬಿಡ್ತಾನೆ ಶಾ. ನಾವು ಸ್ವಲ್ಪ ಯೋಚನೆ ಮಾಡ್ತೀವಿ ವೇಟ್ ಆಗುತ್ತೆ ಅವ್ರಿಗೆ ಇವ್ರಿಗೆ ಅಂತ. ಒಳ್ಳೆ ಮಧ್ಯರಿರೋ 4 ಜನ ಬಾಯಿ ತೂಸ್ರಿ ಎಲ್ಲ ವೈಲ್ಡ್ ಆಗ್ತಾರೆ ಆಯ್ತಾ. ತುಂಬಾ ಮ್ಯಾನೇಜ್ಲಿಂಗ್ ಮಾಡ್ತಾನೆ. ನೋಡು ಇಲ್ಲಿ ನೋಡು ಮಗ. ಅಯ್ಯೋ ಕೇಳಿ ಹೇಳ್ತಾರೆ. ಏನ್ ಸಾರಿ ಹೇಳಾದ್ಮೇಲೆ ಸಾರಿ ಯಪ್ಪ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ. ಓಯ್ ಗೈಸ್, ಫೈನಲಿ ನಮ್ಮ ಬಾಯ್ಸ್ ಎಲ್ಲ ಈಗ ಹೊರಡ್ತಾ ಇದ್ದಾರೆ. ಬಾಯ್ ಚಿನ್ನ ಬಾಯ್. ನಾವು ಒಂದು ಟ್ರಿಪ್ ಪ್ಲಾನ್ ಮಾಡ್ತಾ ಇದೀವಲ್ಲ, ಸೊ ನಾಳೆ ನಾವು ಹೊರಡ್ತಾ ಇದೀವಿ ಟ್ರಿಪ್ಗೆ. ಸೊ ಅದಕ್ಕೆಲ್ಲ ಬೇಗ ಹೋಗಿ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು. ಬಾಯ್ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು. ಕತೆ ಏನಂದರೆ ನಮ್ಮ ಅಪ್ಪ ಅಮ್ಮ ಊರಿಂದ ನಾಳೆ ಬೆಳಗ್ಗೆ ಬರ್ತಾರೆ. ನಾಳೆ ಬೆಳಗ್ಗೆ ಅವ್ರು ಬಂದ ತಕ್ಷಣ ಇಲ್ಲಿಂದ ನಮ್ಮ ಕಾರಲ್ಲಿ, ಪ್ರಶಾಂತ್ ಅಣ್ಣ ಕಾರಲ್ಲಿ ಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಮಂಗ್ಳೂರಿಗೆ ಹೋಗ್ತಿರೋದು ಏನಕ್ಕೆ ಅಂದರೆ ನಮ್ಮ ಟೀಮ್ ಅವರೊಬ್ಬರು ಕಾರ್ ತೊಗೋತಾ ಇದ್ದಾರೆ. ಅದೇನು ಅಂತ ನಿಮ್ಗೆ ಗೊತ್ತಾಗುತ್ತೆ ಯಾರು ಏನು ಅಂತೆಲ್ಲ. ಸೊ ಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಒಂದು ಕ್ರಿಯೇಟರ್ ಇದ್ದಾರೆ ಮಂಗಳೂರಲ್ಲಿ, ಅವ್ರ ಜೊತೆ ಕೊಲಾಬ್ರೇಷನ್ ಇದೆ, ಪ್ಲಾನ್ ಇದೆ. ಅವ್ರ ಮನೆಗೆಲ್ಲ ಹೋಗಿ ಸ್ಟೇ ಮಾಡೋ ಪ್ಲಾನ್ ಎಲ್ಲ ಇದೆ. ನೋಡೋಣ ಏನಾಗುತ್ತೆ ಅಂತ. ನೋಡಿ ಗೈಸ್, ಟಿವಿ ಹಾಕೊಂಡು ಏನು ಆರಾಮ ಮಲ್ಕೊಂಡು ಎಬ್ಬರ್ಸ್ಬಿಟ್ಟು ಪಾಪ ರೂಮಿಗೆ ಕಳ್ಸೋಣ. ಮಿಸ್ಟರ್ ಟುಮ್ ಟುಮ್ ಓ ಆರಾಮ್ಸೆ ಹೋಗು ರೂಮಲ್ಲಿ ಮಲ್ಕೋಗು ರಾಣಿ. ಇಲ್ಲೇ ಆರಾಮಾಗಿ ನಿದ್ದೆ ಹೊಡಿತವನೆ. ಗೈಸ್ ಎಲ್ಲ ಆಚೆ ಹೊರಡೋಣ ಅಂತೇಳಿ ಒಂದು ಬೈಕ್ ಇಸ್ಕೊಳ್ಳೋಣ ಅಂತ ಫಸ್ಟ್ ಟೈಮ್ ಬೈಕ್ ಇಸ್ಕೊಂಡೆ. ಹೆಲ್ಮೆಟ್ ಎಲ್ಲ ಇಸ್ಕೊಂಡೆ. ನೋಡಿದ್ರೆ ಅದ್ರಲ್ಲಿ ಚಾರ್ಜೇ ಇಲ್ಲ ಅಂತೆ ಹೆಲ್ಮೆಟಲ್ಲಿ. ಅದೇನೋ ಮೊಬೈಲ್ ಕಾಲ್ ರಿಸೀವ್ ಮಾಡ್ಬೋದು ಅಂತ ಹೇಳಿ ಹೆಲ್ಮೆಟ್ಟು ಹೇಳಿದೆ.
ಅದಕ್ಕೆ ಈಗ ಕಾರಲ್ಲಿ ಹೋಗ್ತಾ ಇದ್ದೀನಿ. ಬಾಯ್ ಬಾಯ್. ಕಾರಲ್ಲಿ ಹೋಗೋದು ಬೇಡ, ಬೈಕಲ್ಲಿ ಹೋಗೋಣ ಅಂತ ಅನ್ನಿಸ್ತಿತ್ತು. ಸೊ ತುಂಬ ದಿನ ಆಗಿತ್ತು ಎಲ್ಲ ಆಚೆ ಹೋಗಿ ಒಬ್ಬನೇ. ಬನ್ನಿ ಒಂದು ರೌಂಡ್ ಹೋಗಿ ಬರೋಣ. ಫುಲ್ ಕನ್ಫ್ಯೂಸ್ಡ್ ಆಗಿದ್ದೀನಿ, ಕಾರಲ್ಲಿ ಹೋಗೋದಾ ಬೈಕಲ್ಲಿ ಹೋಗೋದಾ ಅಂತ. ನನಗೆ ಬೈಕಲ್ಲಿ ಹೋಗೋ ಮನಸ್ಸು, ಬಟ್ ಕಾರಲ್ಲಿ ಹೋಗಿ 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 ಸಾಕಾಗಿದೆ. ಎನಿವೇಸ್ ಕಾರಲ್ಲಿ ಹೋಗೋಣ ಬನ್ನಿ. ಬೈಕಲ್ಲಿ ಹೋಗೋಣ ಬನ್ನಿ. ತುಂಬ ದಿನ ಆಗಿದ್ದು ಬೈಕಲ್ಲಿ ಹೋಗಿ, ಮಜಾ ಇರುತ್ತೆ. ಫ್ಯೂಲ್ ಹಾಕ್ಸ್ಕೊತಾ ಇದ್ದೀನಿ ಫಸ್ಟು. ತುಂಬ ಬೈಕ್ ಓಡಿಸ್ಕೊಂಡು ದೋಸೆ ತಿನ್ನಕ್ಕೆ ಬಂದಿದ್ದೀನಿ. ಬನ್ನಿ ದೋಸೆ ತಿನ್ನೋಣ. ಫೈನಲಿ ಮನೆ ವಾಪಸ್ ಬಂದೆ. ಕಣ್ಣೆಲ್ಲ ನೀರು ಬಂದ್ಬಿಡ್ತು ಓಡಿಸಿ ಗಾಡಿನ. ನಮ್ಮ ಟುಮ್ಮು ವ್ಲಾಗ್ ಮಾಡ್ಬೋದು, ತೊಗೊಂಡೋಗು ಬೈಕ್ನ ಅಂದ. ನಾನು ವ್ಲಾಗ್ ಮಾಡ್ಬೋದು, ಓಕೆ ಮಾತಾಡ್ಕೊಂಡು ಹೋಗ್ಬೋದು ಅಂತ ಮೈಕೆಲ್ಲ ಎತ್ಕೊಂಡಿದ್ದೆ. ಇಲ್ಲಿ ಫೋನ್ ಫಿಕ್ಸ್ ಮಾಡೋಕ್ಕೆ ಕೊಟ್ಟಿದ್ದ, ಇದೇ ಬಿದ್ದುಬಿಡ್ತು ರೋಡಲ್ಲಿ. ನಾನು ಫೋನ್ ಫಿಕ್ಸ್ ಮಾಡಿರಲ್ಲ ಆ ಟೈಮಲ್ಲಿ. ಇನ್ನು ಆನ್ ದ ವೇಲಾದ್ರು ನಿಲ್ಲಿಸ್ಬಿಟ್ಟು ಫಿಕ್ಸ್ ಮಾಡೋಣ, ಈಗಲೇ ಬೇಡ, ಚೆನ್ನಾಗಿದೆ ರೋಡಲ್ಲಿ ಫಿಕ್ಸ್ ಮಾಡೋಣ ಅಂದ್ಕೊಂಡಿದ್ದೆ. ಇದು ಯಾವಾಗ ಬಿತ್ತು ಅವಾಗ ಬಾಯಿಗೆ ಬಂತೆಲ್ಲ. ಫೋನ್ ಬಿದ್ದೋಗ್ಬಿಟ್ಟಿದ್ರೆ ಏನು ಮಾಡಬೇಕಿತ್ತು ನಾನು? ಅದು ರನ್ನಿಂಗಲ್ಲಿ ಅವ್ನ ಮಾತು ನಂಬಿ ಅಂತ ಆಮೇಲೆ ರಿಲೈಸ್ ಆಯಿತು. ನೋಡಿ ಕೈಗೆ ಬಂದುಬಿಟ್ಟಿದೆ ಇದು ಪೀಸು. ಇವು ನಮ್ಮ ಟುಮ್ ನಂಬಿಬಿಟ್ರೆ ಇವತ್ತಿರೋ ಐಫೋನ್ ಹೋಗ್ಬಿಟ್ಟಿರೋದು. ಪ್ಲಸ್ ನಾನು ಯೂಶ್ವಲಾಗಿ ಜಾಸ್ತಿ ಕಾರ್ನ ಎಂಜಾಯ್ ಮಾಡ್ತೀನಿ. ಅಂದರೆ ಕಾರಲ್ಲಿ ಕೂತ್ಕೊಳ್ಳೋದೆಲ್ಲ, ಓಡಿಸೋದು ತುಂಬ ಕಮ್ಮಿ. ಬಟ್ ಯಾವಾಗ ಒಂದು ಸರಿ ಆದರೆ ಓಡಿಸೋದು ಎಂಜಾಯ್ ಮಾಡ್ತೀನಿ. ಬಟ್ ತುಂಬ ದಿನ ಆದಮೇಲೆ ರಿಯಲೈಸ್ಡ್, ಓಕೆ ಬೈಕಲ್ಲೂ ನಾನು ಮಜಾ ಮಾಡ್ಬೋದು, ಬೈಕ್ ಓಡಿಸ್ಕೊಂಡು ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಸಖತ್ ಮಜಾ ಮಾಡ್ಬೋದು ಅನ್ನೋದು ಫೀಲ್ ಆಯಿತು. ಫೆಲ್ಟ್ ರಿಲಿ ನೈಸ್. ನಮ್ಮ ತಮ್ಮನ ಹೆಡ್ಫೋನಲ್ಲಿ ಹೆಲ್ಮೆಟಲ್ಲಿ ಸ್ವಲ್ಪ ಹಾಡೆಲ್ಲ ಬರುತ್ತೆ, ಅದೆಲ್ಲ ಕೇಳ್ಕೊಂಡು ಸ್ಲೋ ಆಗಿ ಥರ ಸಖತ್ ಮಜಾ ಇತ್ತು. ನಾಳೆ ಬೆಳಗ್ಗೆ ನಮ್ಮ ಅಪ್ಪ ಅಮ್ಮ ಬರ್ತಾರೆ ಊರಿಂದ, ಅವ್ರನ್ನ ಕರ್ಕೊಂಬರ್ಬೇಕು. ಮತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ಮತ್ತು ಸಿಸಿ ಮತ್ತು ಟುಮ್ಮು ಏನೋ ಒಂದು ವಿಡಿಯೋ ಪ್ಲ್ಯಾನ್ ಮಾಡಿದ್ದೀವಿ, ಅದಕ್ಕೆ ಹೋಗಬೇಕು. ಬೆಳಗ್ಗೆ 5 ಗಂಟೆ 4 ಗಂಟೆಗೆ ಎದ್ದು. ಸೊ ಅದು ಹೋಗ್ತಿದೆ. ಈಗ ಟೈಮ್ ಬಂದು 1 ಗಂಟೆ. 3 ಅವರ್ ಏನು ಮಲಗೋದು ಗೊತ್ತಿಲ್ಲ. ನಾನು ಬೇರೆ ಇಲ್ಲಿ ಮಲಗ್ತಿರೋದ್ರಿಂದ ದಿನ ಇಲ್ಲಿ ಕಥೆನು ಅಂದರೆ ಫ್ಯಾನ್ ಕ್ಲೀನಾಗಿ ಕರೆಕ್ಟಾಗಿ ಇಲ್ಲಿ ಬಂದು ಬೀಳುತ್ತೆ. ನಿದ್ದೆ ಬರುತ್ತೆ ಅಂದರೆ ಗೈಸ್, ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ಅಯ್ಯಯ್ಯಪ್ಪ ಎದ್ದೇಳೋಕ್ಕೆ ಆಗಲ್ಲ, ಆ ಥರ ನಿದ್ದೆ, ಕ್ರೇಜಿ ನಿದ್ದೆ. ಸಾಕಾಯಿತು, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಾತಾಡ್ತೀನಿ. ಹಲೋ ನೋಡಿ ಗೈಸ್, 1:15 ಫೋನ್ ಮಾಡಿ ಹೆಂಗೆ ರೋದನೆ ಇಡ್ತವ್ರೆ ಅಂದರೆ ಅವ್ರು ಯಾರೋ. ಹಲೋ 1:15 ಒಂದು 50 ಕಾಲು ಬರ್ತಾನೆ. ನಾನು ಮಾತಾಡಿದೆ ಒಂದು ಸರಿ, ಬ್ರೋ ಇಷ್ಟೊತ್ತು ಕಾಲ್ ಮಾಡಿಬಿಡಿ ಮಲಗಿದ್ದೀನಿ ಹೇಳಿ. ಆಮೇಲೆ ನಾನ್ ಸ್ಟಾಪ್ ಕಾಲ್. ನಂದು ಯಾವಾಗೋ ಒಂದು ಸರಿ ನಂಬರ್ ಲೀಕ್ ಆಗಿಬಿಡಿದೆ ಅನಿಸುತ್ತೆ. ಅವಾಗಿಂದ ತುಂಬ ಕಾಲ್ಸ್ ಬರುತ್ತೆ ನನ್ನ ನಂಬರ್ಗೆ, ಏನು ಮಾಡೋಕ್ಕಾಗಲ್ಲ. ಸೊ ಐ ಜಸ್ಟ್ ಡೋಂಟ್ ಟೇಕ್ ಇಟ್ ಸೀರಿಯಸ್. ಅನ್ಬೇಕು ಓಕೆ ಇರಲಿ ಬಿಡು. ನೋಡಿ ಮಿಸ್ ಕಾಲ್ಸ್ ನೋಡಿ, ಇದಕ್ಕೂ ಅದಕ್ಕೂ ಡಿಫ್ರೆನ್ಸೇ ಇಲ್ಲ. ಒಂದು ಸೆಕೆಂಡ್ ಇದೇ ರಾಣಿ ಅಂದ್ಕೊಂಡೆ ನಾನು, ಅದು ನೋಡ್ರೆ ಅದು ರಾಣಿ. ಎಷ್ಟು ಕ್ಯೂಟಾಗಿ ಮಲಗಿದ್ದಾಳೆ ನಮ್ಮ ರಾಣಿ. ರಾತ್ರಿ ಮಲಗಿ 3 ಗಂಟೆ ಆಯಿತು ಟೈಮು, ಮಲಗೇ ಇಲ್ಲ. ನಿದ್ದೆನೇ ಬಂದಿಲ್ಲ. ದಿನ ಹಂಗೆ ಆಗ್ತಾಯಿದೆ, ಎದ್ದೇಳೋದು ಲೇಟು. ಸೊ ಇವತ್ತು ಒಂದು ಅರ್ಜೆಂಟ್ ಕೆಲಸ ಇತ್ತು. ನಾನು ಹೇಳಿದ್ದೇನೆ ನಿಮಗೆ, ಒಂದು ಶೂಟ್ಗೆ ಹೋಗಬೇಕು 4 ಗಂಟೆ 5 ಗಂಟೆಗೆ ಎದ್ದು ಅಂತ. ಯಾರೂ ಎದ್ದಿಲ್ಲ, ನಾನು ಎದ್ದಿಲ್ಲ, ಸಾಯಿಲು ಎದ್ದಿಲ್ಲ, ಸಂಜೆನೂ ಎದ್ದಿಲ್ಲ. ಫುಲ್ ಗಿಲ್ಟಲ್ಲಿ ಎದ್ದಿದ್ದೀನಿ. ನಮ್ಮ ಅಪ್ಪ ಅಮ್ಮ ಊರಿಂದ ಬಂದಿದ್ದಾರೆ, ಬನ್ನಿ ಮಾತಾಡಿಸ್ಕೊಂಡು ಒಂದು ಕೆಲಸ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಅಪ್ಪ ಹೊಸ ಟಿ ಶರ್ಟ್ ಹಾಕೊಂಡು ಆರಾಮಾಗಿ ಓಡಾಡ್ತವ್ರೆ. ಹಲೋ ಏನಾಯ್ತು ಮಮ್ಮಿಗೇನೋ ಅಂತಿದ್ರು, ಹುಷಾರಿಲ್ವಾ? ಇತ್ತ ಗೈಸ್ ರಾತ್ರಿ ಏನಾಗಿದೆ, ನಮ್ಮ ಅಮ್ಮ ನಂಗೆ ಫೋನ್ ಮಾಡೋರೆ. ನಂಗೆ ಅಷ್ಟೇ ನೆನಪಿರೋದು, ಪಿಕ್ ಮಾಡೋಕ್ಕೆ ಸಾಯಿಲ್ನ ಕಳಿಸು ಇಲ್ಲ ನೀನು ಬರ್ತೀಯಾ ಅಂತೇನೋ ಕೇಳಿದ್ದಾರೆ. ಸಾಯಿಲ್ ಫೋನ್ ಮಾಡಿ ಅಂತ ನಾನು ಮಲ್ಕೊಂಬಿಟ್ಟಿದ್ದೀನಿ, ಅಷ್ಟು ಮಾತ್ರ ನಂಗೆ ನೆನಪಿದೆ. ಅದಕ್ಕೆ ನಮ್ಮಮ್ಮ ಕೋಪ ಮಾಡಿಕೊಂಡು, ನಿನ್ನ ಮಗನೇ ಅಲ್ಲ, ನನ್ನ ಹತ್ರ ಮಾತಾಡಬೇಡ, ಮುಗೀತು ಇವತ್ತಿಗೆ ನಂದು ನಿಂದು ಅಂತ ಹೇಳ್ತಾ ಇದ್ದಾರೆ ಗೈಸ್. ಇನ್ಮೇಲೆ ವ್ಲಾಗಲ್ಲಿ ಬರಲ್ಲ, ಇನ್ಮೇಲೆ ಏನೇ ಆದರೂ ಮಾತಾಡಲ್ಲ ನನ್ನ ಹತ್ರ ಅಂತ ಹೇಳ್ತಾ ಇದ್ದಾರೆ. ಪಕ್ಕ ಮಾತಾಡಲ್ವಾ? ಪಕ್ಕ ಮಾತಾಡಲ್ವಾ? ಯಾವ್ದ್ರಲ್ಲಿ ಬಂದ್ರಿ? ಕ್ಯಾಬಲ್ಲಿ ಬಂದ್ರಾ? ಸಾಯಿಲ್ ಬಂದಿಲ್ವಾ? ಅವನು ಫೋನ್ ಎತ್ತಿಲ್ವಾ? ಅವನು ಫೋನ್ ಎತ್ತಿಲ್ವಾ? ಸದ್ಯ ನಾವ್ ಇಲ್ಲಿ ಇಳ್ಕೊಂಡು ಒಳ್ಳೆದಾಯ್ತು. ಅಯ್ಯಪ್ಪ ಟೆಂಪಲ್ ಹತ್ರ ಯಾವ್ದಾದ್ರು ಗುರುಗುಂಟೆ ಪಡೆಯಕ್ ಹೋಗಿಲ್ಲ, ರೌಂಡ್ ಹಾಕೊಂಡ್ ಬರ್ಬೇಕಾಗಿತ್ತು. ಎಲ್ಲ ಇಳ್ಕೊಂಡು ಏನಾಯ್ತು ಅಂತಿದ್ದಾರೆ? ಹೊಟ್ಟೆ ನೋಡ್ತೇನೆ. ಓಹೋ, ರೆಸ್ಟ್ ಮಾಡಿ ಟ್ರಾವೆಲ್ ಮಾಡಿದ್ದೀರಾ, ಇನ್ನು ಮತ್ತೆ ಟ್ರಾವೆಲ್ ಮಾಡಬೇಕು. ಎಷ್ಟು ಗಂಟೆಗೋ? ಒಂದು 3 ಗಂಟೆ ಹೊರಡೋಣ. ನನ್ನೊಂದು ಕೆಲಸ ಮುಗಿಸ್ಕೊಂಬರ್ತೀನಿ. ಸೊ ನನಗೆ ನೆನಪೇ ಇಲ್ಲ, ನಮ್ಮ ಅಮ್ಮ ಫೋನ್ ಮಾಡಿದ್ದು ನಾನು ಬೆಳಗ್ಗೆ ಎದ್ಮೇಲೆ ನೆನಪಿಸ್ಕೊಂಡೆ. ಕಾರ್ ಕೀ ಇದೆಯಾ ಇಲ್ಲಿ? ಹೆಂಗಿತ್ತು ನೀವು ಬಂದ್ಮೇಲೆ? ಮನೆ ಕ್ಲೀನ್ ಇತ್ತಾ? ಭಾರಿ ಇದೆ ನೋಡು. ಫುಲ್ ಗಿಲ್ಟ್ ಫೀಲ್ ಆಗ್ತಿದೆ. ರಾತ್ರಿ ಲೇಟಾಗಿ ಮಲಗಿ ನಮ್ಮ ಅಮ್ಮ ಅಪ್ಪ ಫೋನ್ ಮಾಡಿದಾಗ ಎತ್ತದೇ ಇದ್ದಿದ್ದು
ಫುಲ್ ಗಿಲ್ಟ್ ಫೀಲ್ ಆಗ್ತಿದೆ. ಎತ್ತಿ ಮಾತಾಡಿದ್ದೀನಿ. ನಮ್ಮ ಏನೋ ಹೇಳಿದ್ರು, ನಂಗೆ ನೆನಪೇ ಇಲ್ಲ. ಬರ್ತೀಯಾ ಪಿಕ್ ಮಾಡೋಕ್ಕೆ, ಕಾರ್ ತೊಗೊಂಡು ಬರ್ತೀಯಾ, ಲಗೇಜ್ ಇದೆ ಅಂತೇನೋ ಅಂದರು. ನಾನು ಸಾಯಂ ಅಂತ ಮಲ್ಕೊಂಡ್ಬಿಟ್ಟಿದ್ದೀನಿ. ಬಿಕಾಸ್ ಮಲಗಿದ್ದೆ 4 ಗಂಟೆ, 3 ಗಂಟೆ 4 ಗಂಟೆಗೆ. ನಮ್ಮ ಅಮ್ಮ ಫೋನ್ ಮಾಡಿದ್ದು 5 ಗಂಟೆಗೆ. ಫುಲ್ ಡೀಪ್ ಸ್ಲೀಪಲ್ಲಿದ್ದೆ. ಬಾಯ್. ಸೊ ಈಗ ನನ್ನ ಕೆಲಸ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಇನ್ನೊಂದು ನನ್ನ ಲೈಫ್ ಒಂದು ಅಪ್ಡೇಟ್ ಹೇಳಬೇಕಿತ್ತು ನಿಮಗೆ. ಹೆಂಗಾಗ್ಬಿಟ್ಟಿದೆ ಅಂದರೆ ಡೈಲಿ ವ್ಲಾಗಲ್ಲಿ ನನ್ನ ರೀಸೆಂಟ್ ಡೇಸಲ್ಲಿ ಒಂದು ಸ್ವಲ್ಪ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಹೆಂಗೆ ಅಂದರೆ ಐ ನೀಡ್ ಟು ವೇಕಪ್ ಡೂ ವ್ಲಾಗ್, ಮೈ ಮೈಂಡ್ ವಾಸ್ ಕಂಪ್ಲೀಟ್ಲಿ ಸ್ಟಕ್. ಯು ಕೀಪ್ ಡೂಯಿಂಗ್ ಎವ್ರಿ ಡೇ ಸೇಮ್ ಥಿಂಗ್. ಯು ಫೀಲ್ ಲೈಕ್ ಇಟ್ಸ್ ಅ ಸೈಕಲ್. ನಡೀತಾ ಇದೆ ಅನ್ನೋ ಥರ ಫೀಲ್ ಸ್ಟಾರ್ಟ್ ಆಗೋಯ್ತು ಫೀಲಿಂಗು. ಆ್ಯಂಡ್ ಎವ್ರಿ ಮೂಮೆಂಟ್ ನನ್ನ ತಲೆಯಲ್ಲಿ ವ್ಲಾಗ್ ಬಗ್ಗೆ ಓಡ್ತಾ ಇರೋದು. ಎವ್ರಿ ಮೂಮೆಂಟ್ ಅದು ಮಾಡ್ಬೋದು, ಇದು ಮಾಡ್ಬೋದು, ಹಿಂಗೆ ಮಾಡ್ಬೇಕು, ಹಂಗೆ ಮಾಡಬೇಕು. ಈಗೇನೋ ನೋಡಿದೆ, ಓಕೆ ಇದನ್ನ ನೋಡ್ಬಿಟ್ಟು ನನ್ನ ವ್ಲಾಗಲ್ಲಿ ಏನು ಮಾಡ್ಬೋದು, ಆ ಥರ ಎಲ್ಲ ತಲೆ ಕೆಡೋಕೆ ಸ್ಟಾರ್ಟ್ ಆಗೋಯ್ತು. ಸೊ ಐ ಟೋಲ್ಡ್ ಮೈ ಸೆಲ್ಫ್, ಕಾಮ್ ಡೌನ್ ಸ್ಯಾಮ್, ಕಾಮ್ ಡೌನ್, ಇಟ್ಸ್ ಓಕೆ, ಟೇಕ್ ಇಟ್ ಸ್ಲೋ, ಈಸಿಯಾಗಿ ಮಾಡು ಅಂಥೇಳಿ ನಾನು ಟ್ರೈನ್ ಮಾಡಿಕೊಂಡು ಸ್ವಲ್ಪ ದಿನ ಬ್ರೈನ್ನ ರೆಡಿ ಮಾಡ್ಕೋತಾ ಇದ್ದೆ. ಸೊ ಇವತ್ತು ನಾವು ಮಂಗಳೂರಿಗೆ ಹೊರಟಿದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ, ಏನು, ಯಾರು ಸಿಗ್ತಾರೆ ಎಲ್ಲ ನೋಡಿ ಸೂಪರ್ ಮಜಾ ಇರುತ್ತೆ. ಆ್ಯಂಡ್ ವಿ ಆರ್ ಪ್ಲೇಯಿಂಗ್ ಅ ಕ್ಯಾರೆಕ್ಟರ್ ದೇರ್ ಇನ್ ಮಂಗಳೂರು, ಲೈಕ್ ಹೌ ವಿ ಪ್ಲೇಡ್ ಹುಡುಗಿ ಕ್ಯಾರೆಕ್ಟ್ರು. ಇನ್ನೂ ನಿಮ್ಗೆ ಕೇಳೋದಿತ್ತು, ನಾವು ಹುಡುಗಿ ಆಗಿದ್ವಲ್ಲ ನಾನು ಸಂಜೆ ಸಾಯಿಲು, ಆ ಥರ 1 ವೀಕ್ ಫುಲ್ ಹುಡುಗಿ ಆಗಿರಬೇಕು ಅದೊಂದು ಚಾಲೆಂಜ್ ತೊಗೋಬೇಕು ಅಂತಿದ್ದೀವಿ. ನೀವು ಕಾಮೆಂಟ್ ಹಾಕಿದ್ರೆ ವಿಲ್ ಡೂ ದ್ಯಾಟ್. 1 ವೀಕ್ ಫುಲ್ ಡೈಲಿ ವ್ಲಾಗಲ್ಲಿ ನಾವು ಹುಡುಗಿಯಾಗೇ ಇರ್ತೀವಿ. ನನ್ನ ಡೈಲಿ ವ್ಲಾಗ್ ಹುಡುಗಿಯಾಗೆ ಸ್ಟಾರ್ಟ್ ಆಗುತ್ತೆ, ಹುಡುಗಿಯಾಗೆ ಎಂಡ್ ಆಗುತ್ತೆ. ಆ ಥರ 1 ವಾರ ಒಂದು ಚಾಲೆಂಜ್ ನಡೆಯುತ್ತೆ ಸೀರೀಸು. ಸೊ ನೀವು ಈ ವಿಡಿಯೋಗೆ ಏನಾದರೂ 1,000 ಕಾಮೆಂಟ್ ಹಾಕಿ ಎಸ್ ಅಂತ ಹಾಕಿದ್ರೆ ಫಾರ್ ಶ್ಯೂರ್ ವಿ ವಿಲ್ ಡೂ ದಿಸ್. ಕಾಮೆಂಟ್ ಹಾಕಿ, ವೇಟಿಂಗ್ ಫಾರ್ ಆಲ್ ಯೋರ್ ಕಾಮೆಂಟ್ಸ್.